ಇನ್ಕಮ್ ಸೋರ್ಸ್ ಏನು ಚೈತ್ರದು ರೈಟ್ ನೋ ಬಿಕಾಸ್ ಹಾ. ಆಯ್ತು ಅದು ನಮ್ಮನ್ನ definitely ಇದು ಕಾಡುತ್ತೆ. ಹೌದು. ಇಲ್ಲ, ನಾನು ನನ್ನ ಪ್ರೊಫೆಷನಲ್ ಲೈಫ್ ಮತ್ತು ಈ ಆಕ್ಟಿವಿಸಮ್ ಮತ್ತು ಸಾಮಾಜಿಕ ಜೀವನವನ್ನ ಯಾವಾಗ್ಲೂ ಪ್ರತ್ಯೇಕವಾಗಿ ಇಟ್ಟವಳು. ಸೊ ನಂದೇ ಬ್ರ್ಯಾಂಡಿಂಗ್ ಕಂಪನಿ ಇದೆ. ಸೊ ಅದನ್ನೆಲ್ಲ ಜೊತೆಗೆ ರನ್ ಮಾಡ್ತೀನಿ. ನಂದೇ ನ್ಯೂಸ್ ಪೋರ್ಟಲ್ಸ್ ಗಳಿದೆ. ಓಕೆ ಸೊ ಡಿಜಿಟಲ್ ಇದಿದೆ, ಬ್ರ್ಯಾಂಡಿಂಗ್ ಕಂಪನಿಗಳಿದೆ. ಸೊ ಅದನ್ನ ರನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ತೀನಿ. So ನಾನು ಕಂಟೆಂಟ್ ಕ್ರಿಯೇಟರ್ ಕೂಡ. ಏನಾಯ್ತು? ಹಾ, ಸ್ಟೂಡೆಂಟ್ ಲೈಫ್ ಮುಗಿದ್ಮೇಲೂ ನನಗೆ 1 ವರ್ಷ ಜವಾಬ್ದಾರಿ ಇತ್ತು. ಸ್ಟೂಡೆಂಟ್ ಲೈಫ್ ಮುಗಿದ್ಮೇಲೆ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೆ. ಸೊ ಆಗ್ಲೂ ಕೆಲಸ ಮಾಡ್ತಾ ಇದ್ದೆ ABVP. ಸೊ ABVP ಸ್ಟೂಡೆಂಟ್ ಲೈಫ್ ಮತ್ತೆ ಅಥವಾ ಲೆಕ್ಚರರಿಂಗ್ ಅಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ABVP ಇಲ್ಲಿ ಕೆಲಸ ಮಾಡಕ್ ಆಗಲ್ಲ. ಬಟ್ ABVP ಕಲಿಸಿದ ಸಿದ್ಧಾಂತ ಜೊತೆಗೆ ಇವಾಗ್ಲೂ ಬದುಕ್ತಾ ಇದ್ದೀನಿ. ಸೊ ಆ ವಿಚಾರದಲ್ಲಿ ಖುಷಿ. ಚೈತ್ರ ಅವ್ರು ಮಾತು ಹೇಳಿದ್ರು ಮೊದಲೇನೆ, ಅಂದ್ರೆ ನೀವು ಆಲ್ರೆಡಿ ಲೈಫಲ್ಲಿ ಸಾಕಷ್ಟು ಅಪಮಾನಗಳನ್ನ ಸನ್ಮಾನಗಳನ್ನು ಕೂಡ ನೀವು ನೋಡ್ಬಿಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆಪಾದನೆಗಳು ಸಾಮಾನ್ಯವಾಗಿ ನಿಂದಕರಿರ್ಬೇಕು, ನಿಂದಕರಿದ್ದರೆ ತಾನೇ ಸಾಧಕರಾಗೋದು. ಸೊ ಆ ದೊಡ್ಡವ್ರ ಮಾತಿನ ಪ್ರಕಾರನೇ ಒಂದು ಆಪಾದನೆಗಳ ಕೇಳಿ ಬಂತು, ದುಡ್ಡು ತಗೊಂಡು ಚೈತ್ರ ಭಾಷಣ ಮಾಡ್ತಾರೆ ಅಂತ. ಯಾರಾದ್ರೂ ಭಾಷಣ ಕರೆದಿರೋರು ಹೇಳಿದ್ರೆ ಚೈತ್ರಗೆ ನಾವ್ ಇಷ್ಟ ಕೊಟ್ಟಿದೀವಿ ಅಂತ ಯಾರಾದ್ರೂ ದಯವಿಟ್ಟು ಇದ್ರೆ ದಯವಿಟ್ಟು ಮುಂದೆ ಬಂದು ಹೇಳಿ ಅಂತ. ಬಿಕಾಸ್ ನನಗೆ ನನ್ನ ಭಾಷಣವನ್ನ ವಾಗ್ದೇವಿ ಸೇವೆ ಅಂತ ನಂಬದವಳು. ಸರಸ್ವತಿ ನನಗ್ ಕೊಟ್ಟಿರುವಂತಹ ವರಪ್ರಸಾದ. ಅದನ್ನ ಯಾವತ್ತೂ ನಾನು ವ್ಯವಹಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ ಸಾಧ್ಯ ಇಲ್ಲ. ನೀವು ನಮ್ ಸೈದ್ಧಾಂತಿಕವಾಗಿರೋ ಹಿನ್ನೆಲೆಯಲ್ಲಿ ಪಾಪ ನಮ್ ಕಾರ್ಯಕರ್ತರು ಎಲ್ಲೋ ಕಷ್ಟಪಟ್ಟು ಮಾಡ್ತಿರ್ತಾರೆ. ಸೊ ಅದನ್ನ ಯಾವತ್ತು ನೀವು ಹೊಟ್ಟೆಪಾಡು ಅಂತ ತಗೊಳಕ್ ಸಾಧ್ಯ ಇಲ್ಲ. ಹಾಗಾಗಿ ನಾನು ನನ್ನ ಪ್ರೊಫೆಷನಲ್ ಲೈಫ್ ಅನ್ನ ಪ್ರತ್ಯೇಕವಾಗಿ ಇದನ್ನ ಇದ್ ಮಾಡ್ತಾ ಇರೋದು. ಹಾಗಾಗಿ ಅದು ನನ್ನ ಹೊಟ್ಟೆಪಾಡ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಸೊ ಅದರಿಂದ ಯಾರಾದ್ರೂ ಏನಾದ್ರು ನನ್ನನ್ನು ನೋಡಿ ಇನ್ಯಾರೋ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಭಾಷಣದ ಫೀಲ್ಡಿಗೆ ಬರ್ತೀರಿ ಅಂತಾದ್ರೆ ದಯವಿಟ್ಟು ಆ ಭ್ರಮೆನ ಕಳ್ಚಿಟ್ಟು ಬನ್ನಿ. ಅದ್ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ನಮ್ಮ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ರಿ. ಅಂದ್ರೆ ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ರು ಕೂಡ ಈಗ ನೋಡಿ, ಯಾವಾಗ ಅವರು ಸೋಷಿಯಲ್ ಲೈಫಲ್ಲಿ ಜಾಸ್ತಿ ಅವರು ಅಪಿಯರ್ ಆಗ್ತಾರೋ ಅವಾಗ ಈ ಟ್ರೋಲರ್ಸ್ ಆಗಬಹುದು ಇಂಥದ್ದು ಸ್ವಲ್ಪ ಜಾಸ್ತಿನೇ ಕಾಲಿಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲೆಲ್ಲಿ ಅಡಗಿ ಕುಳಿತಿರುತ್ತೋ ಅದನ್ನೆಲ್ಲ ಹೆಕ್ಕಿ ತೆಗೆದು ಅದನ್ನ ಮತ್ತೆ ನಾವು ಸೋಷಿಯಲ್ ಇದರಲ್ಲಿ ಅದನ್ನ ಪೋರ್ಟ್ರೇ ಮಾಡುವಂಥದ್ದು ಈ ಪೇಜ್ಗಳು ಮಾಡುತ್ತೆ. ಸೊ ಎಲ್ರಿಗೂ ಆಗಿದೆ, ನಿಮ್ಗೆ ಈಗ ಬಂದ್ಮೇಲೆ ಹೊರಗಡೆ ಗೊತ್ತಾಗಿರ್ಬೇಕು. ಸೊ ನಿಮ್ಮದು ಹಾಗೆ ಬಂದಾಗ ಯಾವಾಗ ಮತ್ತೆ ಬೆಳಕಿಗೆ ಬಂದ್ರು ಚೈತ್ರ ಅವರು ಆಲ್ರೆಡಿ ಒಂದು ನಿಮ್ಮ ಹಿಂದುತ್ವದಲ್ಲಿ ಸಂಘಟನೆಗಳಲ್ಲಿ ನಿಮ್ದು ಫೇಮಸ್ ಇದ್ರಿ. ಸೊ ಇದ್ರಲ್ಲಿ ಮತ್ತೆ ಬಿಗ್ ಬಾಸ್ ಬಂದಾಗ ಮತ್ತೆ ಅದನ್ನ ಕಾಲಿಡುವಂತ ಯತ್ನ ನಡೀತು. ಆದ್ರೆ ಇವತ್ತು ಸ್ಟಿಲ್ ಎಲ್ಲವನ್ನ ಮರೆಮಾಚಿಸ್ತು. ಯಾವಾಗಂತಂದ್ರೆ ನಿಮ್ಮನ್ನ ನೋಡಿದಂತ ವ್ಯಕ್ತಿಗಳು ಇಷ್ಟು ದಿನದ ಪಯಣದಲ್ಲಿ, ಅಂದ್ರೆ ನಾನು ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಹೊರಗಿನ ವ್ಯಕ್ತಿಗಳು ಪಬ್ಲಿಕ್ ಸಾರ್ವಜನಿಕರು ನಿಮ್ಮನ್ನ ಏನ್ ನೋಡಿದ್ರು, ಎಸ್ ಚೈತ್ರ ಕುಂದಾಪುರ ಇಸ್ ನಾಟ್ ದಟ್ ಪರ್ಸನ್ ವಾಟ್ ವಾಸ್ ವಿ ಥಿಂಕಿಂಗ್ ಅಂತ ಅವ್ರಿಗೆ ಅನ್ಸಿರ್ಬಹುದು. ಹಾಗಾಗಿ ವಂಚನೆ ಪ್ರಕರಣದ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೋರ್ಟ್ ಕೇಸ್ ಇದೆ, ನಡೀತಾ ಇದೆ. ಸೊ ನನಗೆ ಬಹಳ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್ ಅಂತ ಹೇಳ್ತಾರಲ್ಲ, ನ್ಯಾಯಾಲಯದ ಮೇಲೆ ನಮ್ಗೆ ನಂಬಿಕೆ ಇದೆ. ಎಲ್ಲಾ ಆಪಾದನೆಗಳನ್ನು ಹೊಡೆದು ಹಾಕೊಂಡು ಮತ್ತೆ ಬರ್ತೀನಿ ಅಂತ. ಭಗವಂತ ನ್ಯಾಯಾಲಯದಲ್ಲಿ ನನ್ ನ್ಯಾಯ ಸಿಕ್ಕಿದೆ. ಭಗವಂತ ನ್ಯಾಯಾಲಯದಲ್ಲಿ ಏನ್ ಕಳ್ಕೊಂಡಿದ್ದೆ ಅದರ 100 ಪಟ್ಟು ಭಗವಂತ ನಾನು ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಂಗೆ ವಾಪಸ್ ಕೊಟ್ಟಿದ್ದಾನೆ. ಸೊ ಈ ನ್ಯಾಯಾಲಯದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಸಂವಿಧಾನದ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಈ ಆಪಾದನೆಯನ್ನು